ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರೂ ಲೈಫ್ನಲ್ಲಿ ಕಡ್ಡಾಯವಾಗಿ ಓದಲೇಬೇಕಾದ ಒಂದೇ ಒಂದು ಬುಕ್ ಅಂದರೆ ಅದು ಮಹಾಭಾರತ. ಇದು ಬರೀ ಒಂದು ಹಿಸ್ಟ್ರಿ, ಪುರಾಣ ಅಥವಾ ಕಥೆಯ ಬುಕ್ ಅಲ್ಲ. ಬದಲಾಗಿ ನಮ್ಮ ಲೈಫ್ಗೆ ಬೇಕಾಗಿರೋ ಎಮೋಷ್ನಲ್, ಫಿನಾನ್ಷಿಯಲ್ ಮತ್ತು ರಿಲೇಷನ್ಶಿಪ್ ಗೈಡ್ ಅಂತಲೇ ಅಂದ್ಕೊಳ್ಳಿ. ಇವತ್ತಿಗೂ ನಮ್ಮನ್ನು ಗೈಡ್ ಮಾಡುತ್ತೆ, ಕರೆಕ್ಟ್ ದಾರಿ ತೋರಿಸುತ್ತೆ. ಆದರೆ ಈ ಡಿಜಿಟಲ್ ಯುಗದಲ್ಲಿ ನಾವು ಈ ಬುಕ್ನಿಂದ ತುಂಬಾ ದೂರ ಆಗಿದ್ದೀವಿ. ನಮ್ಮ ಫೋನ್ಗಳಲ್ಲಿ ಬರೋ ರೀಲ್ಸ್, ನೋಟಿಫಿಕೇಷನ್ಸ್ ಆ್ಯಂಡ್ ಆನ್ಲೈನ್ ಗೇಮ್ಸ್ ನಮ್ಮ ಅಟೆನ್ಷನ್ ಸ್ಪ್ಯಾನ್ನ ತುಂಬ ಕಡಿಮೆ ಮಾಡಿದೆ. ಚಿಕ್ಕ ಚಿಕ್ಕ ಫೇಲಿಯರ್ಸ್ ಆದರೂ ನಾವು ತುಂಬಾ ಸ್ಟ್ರೆಸ್ ಮಾಡ್ಕೋತೀವಿ, ಬೇಗ ಅಪ್ಸೆಟ್ ಆಗಿಬಿಡ್ತೀವಿ. ನಿಜ ಹೇಳಬೇಕಂದ್ರೆ ನಾವು ಈ ಥರ ಆದರೆ ದುರ್ಬಲ ಜನ್ರೇಷನ್ ಆಗಿಬಿಡ್ತೀವಿ. ಮುಂದಿನ ಜನ್ರೇಷನ್ ಕೂಡ ಇನ್ನೂ ದುರ್ಬಲ ಆಗುತ್ತೆ. ಮಹಾಭಾರತ ಈ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಕೊಡುತ್ತೆ. ಇವತ್ತು ನಾವು ನಮ್ಮ ಲೈಫನ್ನು ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡುವಂತಹ 5 ಪವರ್ಫುಲ್ ಲೆಸನನ್ನು ಮಹಾಭಾರತದಿಂದ ತಿಳ್ಕೊಳ್ಳೋಣ. ಇದು ಯಾವುದೋ ಮೂಢನಂಬಿಕೆ ಅಲ್ಲ, ಬರೀ ಕಥೆಗಳು ಅಲ್ಲ. ಮಹಾಭಾರತ ನಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಲೆಸನ್ ನಂಬರ್ 1, ಗೋಲ್ಡ್ ಫಿಶ್ ಥರ ಇರಬೇಡಿ. ಇವತ್ತಿನ ಯೂತ್ನ ದೊಡ್ಡ ಪ್ರಾಬ್ಲಮ್ ಏನು ಅಂತ ಗೊತ್ತಾ? ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್. ನಾವು ಇಂಟರ್ನೆಟ್ ಜನ್ರೇಷನ್. ಒಂದೇ ಫೋನ್ನಲ್ಲಿ ಸ್ಟಡಿ ನೋಟ್ಸ್ ಕೂಡ ನೋಡ್ತೀವಿ, ಸೀಕ್ರೆಟ್ಲಿ ಸೆಲೆಬ್ರಿಟಿ ಗಾಸಿಪ್ ಕೂಡ ನೋಡ್ತೀವಿ. ಇದು ನಮ್ಮ ಬ್ರೈನ್ಗೆ ಕನ್ಫ್ಯೂಸ್ ಮಾಡುತ್ತೆ. ರೀಲ್ಸ್ ನೋಡೋ ಅಭ್ಯಾಸ ನಮ್ಮ ಫೋಕಸ್ ಹಾಳು ಮಾಡುತ್ತೆ. ನಿಮ್ಗೆ ಗೊತ್ತಾ, ಇತ್ತೀಚಿನ ವರದಿಗಳ ಪ್ರಕಾರ ಮನುಷ್ಯನ ಆ್ಯಾವ್ರೇಜ್ ಅಟೆನ್ಷನ್ ಸ್ಪ್ಯಾನ್ ಕೇವಲ 8.25 ಸೆಕೆಂಡ್ಸ್ ಮಾತ್ರ. ಇಂಡಿಯಾದವರ ಮೆಮೊರಿ ಗೋಲ್ಡ್ ಫಿಶ್ ಥರ ಅಂತ ನಾವು ತಮಾಷೆ ಮಾಡ್ತೀವಿ. ಆದರೆ ನಿಜವಾದ ಗೋಲ್ಡ್ ಫಿಶ್ಗೂ 10 ಸೆಕೆಂಡ್ನಷ್ಟು ಅಟೆನ್ಷನ್ ಸ್ಪ್ಯಾನ್ ಇದೆ. ನಾವು ಅದಕ್ಕಿಂತ ವೀಕ್ ಆಗಿದ್ದೀವಿ. ಆದರೆ ಮಹಾಭಾರತದಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಗುರು ದ್ರೋಣಾಚಾರ್ಯರು ತಮ್ಮ ಸ್ಟೂಡೆಂಟ್ಗಳಿಗೆ ನಡೆಸಿದ ಟೆಸ್ಟ್ ನೆನಪಿದೆಯಾ? ಅವರು ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ಕರೆದು ಮರದ ಮೇಲೆ ಕುಳಿತಿರುವ ಪಕ್ಷಿಗೆ ಬಾಣ ಹೊಡೆಯುವ ಮೊದಲು ಅವರಿಗೆ ಏನು ಕಾಣ್ತಾ ಇದೆ ಅಂತ ಕೇಳಿದ್ರು. ಯುಧಿಷ್ಠಿರ ಬಂದ, ಮರದ ಎಲೆಗಳು, ಪಕ್ಷಿ ಎಲ್ಲ ಕಾಣ್ತಾ ಇದೆ ಅಂದ. ಭೀಮ ಬಂದ, ಪಕ್ಷಿ ಮತ್ತು ಕೊಂಬೆ ಕಾಣ್ತಾ ಇದೆ ಅಂದ. ಆದರೆ ಅರ್ಜುನ ಸ್ಪೆಷಲ್ ಆನ್ಸರ್ ಕೊಟ್ಟ, ಗುರುಗಳೇ, ನನಗೆ ಬರೀ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಇದೆ, ಬೇರೇನೂ ಕಾಣ್ತಾ ಇಲ್ಲ ಅಂದ. ಇದು ಬರೀ ಒಂದು ಸ್ಟೋರಿ ಅಲ್ಲ, ಇದು ಒಂದು ಪವರ್ಫುಲ್ ಲೆಸನ್. ನಾವು ಇದನ್ನು ಬರೀ ಕಥೆ ಅಂದ್ಕೊಂಡು ಸುಮ್ಮನಾಗ್ತೀವಿ. ಆದರೆ ನೀವು ನಿಮ್ಮ ರಿಯಲ್ ಗೋಲ್ ಏನು ಅಂತ ಐಡೆಂಟಿಫೈ ಮಾಡಿ. ಬರೀ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಗೋಲ್ ಅಲ್ಲ, ಒಳ್ಳೆಯ ವ್ಯಕ್ತಿಯಾಗೋದು ನಿಮ್ಮ ಗೋಲ್ ಆಗಬೇಕು. ಅದು ನಿಮ್ಮ ಲೈಫ್ನ ಪ್ರತಿಯೊಂದು ಕೆಲಸಕ್ಕೂ ಒಂದು ಮೀನಿಂಗ್ ಕೊಡುತ್ತೆ. ಒಮ್ಮೆ ನೀವು ಈ ಇಂಟರ್ನಲ್ ಗೋಲ್ ಕಂಡುಕೊಂಡ್ರೆ ನಿಮ್ಮ ಫೋನ್ ತಾನಾಗಿಯೇ ಸೈಡಿಗೆ ಹೋಗುತ್ತೆ. ಇದು ನಿಮ್ಮನ್ನು ಸಾಮಾನ್ಯನಿಂದ ಅರ್ಜುನನನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಲೆಸನ್ ನಂಬರ್ 2, ವೈಫಲ್ಯವೇ ಎಂಡ್ ಅಲ್ಲ. ಪ್ರತಿಯೊಬ್ಬರೂ ಹೆದರುವ ಒಂದು ವಿಷಯ ಅಂದರೆ ಅದು ಫೇಲ್ಯೂರ್. ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸ್ಟೂಡೆಂಟ್ಗೆ ಇರೋ ಭಯ ಫೇಲ್. ರಿಸಲ್ಟ್ ಹತ್ತಿರ ಬಂದಾಗ ನಿದ್ರೆ, ಹಸಿವು ಎಲ್ಲ ಮಾಯ ಆಗತ್ತೆ. ಈ 4 ಲೆಟರ್ಸ್ನ ಭಯ ಅಂದರೆ FAIL, ಫೇಲ್ ಎಂಬ ಭಯ. ಎಕ್ಸಾಮ್ ಭಯಕ್ಕಿಂತ ದೊಡ್ಡದಾಗಿರುತ್ತೆ. ಈ ಭಯದಿಂದ ಎಷ್ಟೋ ಜನ ಟ್ರೈ ಮಾಡೋಕ್ಕೂ ಹೆದರ್ತಾರೆ, ತಮಗೆ ತಾವೇ ಸುಳ್ಳು ಹೇಳ್ಕೊತಾರೆ. ಇಲ್ಲಿ ನಾವು ಮಹಾಭಾರತದ ಕರ್ಣನ ಕಥೆಯನ್ನು ನೆನಪು ಮಾಡ್ಕೊಳ್ಬೇಕು. ಅವನ ಲೈಫ್ ಶುರುವಾಗದೇ ರಿಜೆಕ್ಷನ್ಗಳಿಂದ. ಅವನ ಅಮ್ಮ ಅವನನ್ನು ಬಿಟ್ಟು ಹೋದಲು. ದ್ರೋಣಾಚಾರ್ಯರು ಅವನ ಕಮ್ಯುನಿಟಿ ಕಾರಣಕ್ಕೆ ವಿದ್ಯೆಯನ್ನು ಕಲಿಸಲಿಲ್ಲ. ಆದರೆ ಕರ್ಣ ಇದರಿಂದ ಹಿಂದೆ ಬಿದ್ದ ಇಲ್ಲ. ಅವನು ಅರ್ಜುನನಷ್ಟೇ ದೊಡ್ಡ ಯೋಧನಾಗಿ ಬೆಳೆದ. ಯಾಕೆ ಗೊತ್ತಾ? ಯಾಕಂದರೆ ಅವನು ರಿಜೆಕ್ಷನ್ ಈಸ್ ರಿಡೈರೆಕ್ಷನ್ ಅಂತ ಅರ್ಥ ಮಾಡ್ಕೊಂಡಿದ್ದ. 1979ರಲ್ಲಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಲೀಡರ್ಶಿಪ್ನಲ್ಲಿ ಇಂಡಿಯಾದ ಮೊದಲ ರಾಕೆಟ್ ಲಾಂಚಿಂಗ್ ವೆಹಿಕಲ್ ರೋಹಿಣಿ SLV-3 ಉಡ್ಡಯನ ಮಾಡಿದಾಗ ಅದು ಫೇಲ್ ಆಯಿತು. ಅದು ನಮ್ಮ ಇಸ್ರೋ ಟೀಮ್ಗೆ ಒಂದು ದೊಡ್ಡ ಹಿನ್ನಡೆಯಾಗಿತ್ತು. ಆ ಟೈಮ್ನಲ್ಲಿ ಇಸ್ರೋ ಈ ಫೇಲಿಯರ್ಗೆ ಹೆದರಿ ನಮ್ಮ ಕೈಯಲ್ಲಿ ಇದು ಆಗಲ್ಲ ಅಂತ ಸುಮ್ಮನಾಗಿದ್ದರೆ ಇವತ್ತು ನಾವು ನೋಡ್ತಾ ಇರುವಂತಹ ಚಂದ್ರಯಾನ ಅಥವಾ ಮಂಗಳಯಾನದಂತಹ ದೊಡ್ಡ ದೊಡ್ಡ ಸಕ್ಸಸ್ ಮಿಷನ್ಗಳು ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಅವರು ಆ ಫೇಲ್ಯೂರನ್ನು ಎಂಡ್ ಅಂತ ಅಂದುಕೊಳ್ಳದೆ ಅದರಿಂದ ಇಂಪಾರ್ಟೆಂಟ್ ಲೆಸನ್ ಕಲಿತರು. ಕೇವಲ ಒಂದೇ ಒಂದು ವರ್ಷದ ನಂತರ 1980ರಲ್ಲಿ
ರೋಹಿಣಿ ಉಪಗ್ರಹವನ್ನು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ರು. ಇದು ಇಂಡಿಯಾವನ್ನು ಉಪಗ್ರಹ ಲಾಂಚ್ ಮಾಡೋ ಜಗತ್ತಿನ 6ನೇ ದೇಶವನ್ನಾಗಿ ಮಾಡ್ತು. ಲೆಸನ್ ನಂಬರ್ 3, ನಿಮ್ಮ ಸರ್ಕಲ್ ಚೆಕ್ ಮಾಡ್ಕೊಳ್ಳಿ. ನೀವು ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋ 5 ಎವರೇಜ್ ಜನರನ್ನು ಚೆಕ್ ಮಾಡಿ. ಅವರು ನಿಮ್ಮ ಮನಸ್ಸಿನ ಮೇಲೆ ತುಂಬ ಅಗಾಧವಾದ ಪ್ರಭಾವವನ್ನು ಬೀರಿರ್ತಾರೆ. ಪಾಂಡವರು ಮತ್ತು ಕೌರವರ ನಡುವಿನ ಅತಿ ದೊಡ್ಡ ಡಿಫರೆನ್ಸ್ ಅವರ ಫ್ರೆಂಡ್ ಸರ್ಕಲ್. ದುರ್ಯೋಧನ ಸ್ಟ್ರಾಂಗ್ ಮತ್ತು ಇಂಟೆಲಿಜೆಂಟ್ ಆಗಿದ್ದರೂ ಅವನು ಶಕುನಿಯ ತರಹದ ಕನ್ನಿಂಗ್ ಜನರನ್ನು ಅಥವಾ ಕರ್ಣನ ತರಹದ ಎಸ್ ಬಾಸ್ ಅನ್ನುವವರನ್ನು ತನ್ನ ಫ್ರೆಂಡ್ಸ್ ಆಗಿ ಮಾಡಿಕೊಂಡಿದ್ದ. ಅವರು ಎಂದಿಗೂ ದುರ್ಯೋಧನನಿಗೆ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಲೇ ಇಲ್ಲ. ಇದರಿಂದ ಅವನ ಈಗೋ ಜಾಸ್ತಿ ಆಯ್ತಾ ಹೋಯಿತು. ಕೆಲವೊಮ್ಮೆ ಒಂದು ಟಾಕ್ಸಿಕ್ ಫ್ರೆಂಡ್ ಸರ್ಕಲ್ ನಮಗೆ ಟಾಕ್ಸಿಕ್ ಅಂತ ಗೊತ್ತಾಗೋದೇ ಇಲ್ಲ. ಅವರು ನಿಮ್ಮನ್ನು ಹೊಗಳಬಹುದು, ನಿಮ್ಮ ಬ್ಯಾಡ್ ಡಿಸಿಷನ್ಗೆ ಸಪೋರ್ಟ್ ಕೊಡಬಹುದು, ಆದರೆ ಅದು ರಿಯಲ್ ಸಪೋರ್ಟ್ ಅಲ್ಲ. ಕೌರವರ ಬಳಿ ಶಕುನಿ ಇದ್ದರೆ ಪಾಂಡವರ ಬಳಿ ಶ್ರೀಕೃಷ್ಣ ಇದ್ದ. ಅರ್ಜುನನಿಗೆ ಡೌಟ್ ಬಂದಾಗ ಶ್ರೀಕೃಷ್ಣ ಆನ್ಸರ್ ಕೊಟ್ಟ. ಅರ್ಜುನ ತುಂಬ ಓವರ್ ಕಾನ್ಫಿಡೆಂಟ್ ಆದಾಗ ಶ್ರೀಕೃಷ್ಣ ಅವನನ್ನು ಕ್ವಶನ್ಸ್ಗಳಿಂದ ಚಾಲೆಂಜ್ ಮಾಡ್ದ. ಕೃಷ್ಣ ಬರೀ ಯುದ್ಧ ಭೂಮಿಯಲ್ಲಷ್ಟೇ ಅಲ್ಲ, ಲೈಫ್ನ ಯುದ್ಧದಲ್ಲೂ ಅರ್ಜುನನ ಸಾರಥಿಯಾಗಿದ್ದ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಸ್ಮಾಲ್ ಎಡಿಟ್ ಮಾಡಿ. ಯಾವ ಫ್ರೆಂಡ್ಸ್ ಒಳ್ಳೆಯವರು ಮತ್ತು ಯಾರು ಟಾಕ್ಸಿಕ್ ಅಂತ ಚೆಕ್ ಮಾಡಿ. ಯಾರು ನಿಮ್ಮನ್ನು ಎನ್ಕರೇಜ್ ಮಾಡ್ತಾರೆ ಮತ್ತು ಯಾರು ನಿಮ್ಮ ಎನರ್ಜಿನ ಡ್ರೈವ್ ಮಾಡ್ತಾರೆ ಅಂತ ನೋಡಿ. ನೀವು ಕೇರ್ಫುಲ್ ಆಗಿ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಚಕ್ರವ್ಯೂಹ ಕೂಡ ಆಗಬಹುದು. ಲೆಸನ್ ನಂಬರ್ 4, ಅಡಾಪ್ಟ್ ಆಗಿ ಸರ್ವೈವ್ ಆಗಿ. ನಿಮಗೆ 21ನೇ ಶತಮಾನದ ಒಂದು ಕತೆ ಹೇಳ್ತೇನೆ. ಗೂಗಲ್ CEO ಸುಂದರ್ ಪಿಚೈ ಒಬ್ಬ IIT ಇಂಜಿನಿಯರ್. ಆದರೆ ಅವರ ಬ್ರಾಂಚ್ ಯಾವುದು ಗೊತ್ತಾ? ಕಂಪ್ಯೂಟರ್ ಸೈನ್ಸ್, IT ಸಾಫ್ಟ್ವೇರ್ ಅಲ್ಲ, ಮೆಟಲರ್ಜಿ. ಇದು ನಿಮಗೆ ನಂಬಲು ಕಷ್ಟ ಆಗ್ಬೋದು, ಆದರೆ ಇದು ಅವರ ಪರಿವರ್ತನೆ. ಸುಂದರ್ ಪಿಚೈ ಇಂದು ಈ ಲೆವೆಲ್ಗೆ ರೀಚ್ ಆಗಿದ್ದಾರೆ ಅಂದರೆ ಅವರು ಲೈಫ್ನಲ್ಲಿ ಬರೋ ಚೇಂಜಸ್ಗೆ ಅಡಾಪ್ಟ್ ಆಗೋ ಪವರನ್ನು ಗಳಿಸಿದ್ರು. ಇಂದಿನ ವರ್ಲ್ಡ್ ಸ್ಟೇಬಲ್ ಆಗಿಲ್ಲ, ಜಾಬ್ಸ್ ಚೇಂಜ್ ಆಗ್ತಿದೆ. ಪ್ರತಿ 6 ತಿಂಗಳಿಗೂ ಹೊಸ ಸ್ಕಿಲ್ಸ್ ಡಿಮ್ಯಾಂಡ್ ಬರುತ್ತೆ. ಬರೀ ಬಾಯಿಪಾಠ ಮಾಡೋ ಹಳೆ ಟೆಕ್ನಿಕ್ಸ್ ಇನ್ನೂ ವರ್ಕ್ ಆಗಲ್ಲ. ಪಾಂಡವರು ಕೂಡ ಇದೇ ಥರದ ಒಂದು ಸಿಚುವೇಶನ್ ಫೇಸ್ ಮಾಡಿದ್ರು. ವನವಾಸ. ಅವರು ತಮ್ಮ ಲಕ್ಸುರಿಯಸ್ ಲೈಫ್, ಸಿಂಹಾಸನ, ಕಂಫರ್ಟ್ ಎಲ್ಲವನ್ನು ಬಿಟ್ಟು ಕಾಡಿನಲ್ಲಿ ಸರ್ವೈವ್ ಆಗಬೇಕಿತ್ತು. ಇವತ್ತು AI ಎಲ್ಲ ಜಾಬ್ಸ್ಗಳನ್ನು ಚೇಂಜ್ ಮಾಡ್ತಾ ಇದೆ. ತುಂಬ ಜನ ಕ್ರಿಯೇಟಿವ್ ಪ್ರೊಫೆಷನಲ್ಸ್ಗೆ ಈ ಏಜ್ ಒಂದು ರೀತಿ ವನವಾಸ ಥರ ಅನಿಸ್ಬೋದು. ನಿನ್ನೆ ಪ್ರಸ್ತುತವಾಗಿದ್ದು ನಾಳೆ ಅಪ್ರಸ್ತುತ ಆಗಬಹುದು. ಇದು ಇವತ್ತಿನ ರಿಯಾಲಿಟಿ. ಆದರೆ ಪಾಂಡವರು ಕಂಪ್ಲೇಂಟ್ ಮಾಡಲಿಲ್ಲ. ಅವರು ಅಡಾಪ್ಟ್ ಆದರು. ಕಾಡಿನಲ್ಲಿ ಬದುಕಲು ಹೊಸ ಸ್ಕಿಲ್ಸ್ ಕಲಿತರು. 21ನೇ ಶತಮಾನದಲ್ಲಿ ನಾವು ಬಾಸ್ ನಾನು ಒಂದೇ ಕೆಲಸಕ್ಕೆ ಓದಿದ್ದೀನಿ, ನಾನು ಚೇಂಜ್ ಆಗಲ್ಲ ಅಂತ ಹೇಳಿದರೆ ಅಂಥವರು ಇವತ್ತು ಔಟ್ಡೇಟ್ ಆಗಿಬಿಡ್ತಾರೆ. ನಿಜ ಹೇಳಬೇಕಂದ್ರೆ ಜಗತ್ತು ನಿಮಗೆ ಏನನ್ನೂ ಕೊಡಲ್ಲ. ಯಾರು ಟೈಮ್ಗೆ ತಕ್ಕಂತೆ ಅಪ್ಡೇಟ್ ಆಗಲ್ಲ ಅವರು ಔಟ್ಡೇಟೆಡ್ ಆಗಿಬಿಡ್ತಾರೆ. ಲೆಸನ್ ನಂಬರ್ 5, ನಿಮ್ಮ ಕೃಷ್ಣನನ್ನು ನೀವೇ ಕಂಡಿಡ್ಕೊಳ್ಳಿ. ಕೆಲವೊಮ್ಮೆ ನಿಮ್ಮ ಹತ್ತಿರ ಎಲ್ಲ ಟ್ಯಾಲೆಂಟ್ ಮತ್ತು ಫೋಕಸ್ ಇದ್ದರೂ ನೀವು ಕನ್ಫ್ಯೂಸ್ಡ್, ಲಾಸ್ಟ್ ಅಥವಾ ಅಲೋನ್ ಫೀಲ್ ಆಗಬಹುದು. ಪ್ರತಿ ಮೂವ್ ಕೂಡ ಒಂದು ಸ್ಟಾಲ್ಮೇಟ್ ಥರ ಅನಿಸ್ಬೋದು. ಇದು ನಿಮ್ಮೆಲ್ಲರಿಗೂ ಆಗುತ್ತೆ. ಎಲ್ಲವನ್ನು ಕರೆಕ್ಟಾಗಿ ಮಾಡಿದ ಮೇಲೂ ಫ್ರಸ್ಟ್ರೇಷನ್ ಕ್ಲೌಡ್ ನಮ್ಮನ್ನು ಕವರ್ ಮಾಡಬಹುದು. ಅರ್ಜುನನಿಗೂ ಇದೇ ಆಯಿತು. ಅವನು ಯುದ್ಧ ಮಾಡಬೇಕಾದ ಟೈಮ್ನಲ್ಲಿ ಫ್ರೀಜ್ ಆಗಿ ನಿಂತ್ಕೊಂಡು ಬಿಟ್ಟ. ಅವನಿಗೆ ನಾಲೆಡ್ಜ್ ಇರಲಿಲ್ವಾ? ಇತ್ತು. ಶಕ್ತಿ ಇರಲಿಲ್ವಾ? ಇತ್ತು. ಸಾಮರ್ಥ್ಯ ಇರಲಿಲ್ವಾ? ಖಂಡಿತ ಇತ್ತು. ಆದರೂ ಅವನಿಗೆ ತನ್ನ ಧರ್ಮ ನೆನಪು ಮಾಡಿಕೊಳ್ಳಲು ಲೈಫ್ನಲ್ಲಿ ಶ್ರೀಕೃಷ್ಣನ ಅಗತ್ಯ ಇತ್ತು. ಧರ್ಮ ಅನ್ನೋ ವರ್ಡ್ಗೆ ರಿಯಲ್ ಇಂಗ್ಲೀಷ್ ವರ್ಡ್ ಇಲ್ಲ. ಧರ್ಮ ಅಂದರೆ ಬರೀ ರಿಲಿಜನ್ ಅಲ್ಲ, ಅದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಆದರೆ ಪರ್ಸ್ನಲ್ ಕೂಡ ಹೌದು. ನಿಮ್ಮ ಧರ್ಮ ಯಾವುದು ಅಂತ ನೀವೇ ಕಂಡುಹಿಡ್ಕೊಳ್ಳಿ. ಧರ್ಮ ಕಂಡುಕೊಳ್ಳೋಕ್ಕೆ ಒಂದು 4-5 ಸ್ಟೆಪ್ ಹೇಳ್ತೀನಿ. 1, ನಿಮ್ಮ ಪರ್ಪಸ್ ಕಂಡುಕೊಳ್ಳಿ. 2ನೇದು, ಆ ಪರ್ಪಸ್ನ ದಾರಿಯಲ್ಲಿ ನಿಮ್ಮ ವ್ಯಾಲ್ಯೂಸ್ ಮತ್ತು ಎಥಿಕ್ಸ್ನ ಮರಿಬೇಡಿ. 3ನೇದು, ಜನರಿಗೆ ಸಹಾಯ ಮಾಡೋ ಕೆಲಸ ಮಾಡಿ. ಈ ವರ್ಲ್ಡನ್ನು 1% ಆದರೂ ಬೆಟರ್ ಮಾಡಿ. ನೇಚರ್ನ ರೆಸ್ಪೆಕ್ಟ್ ಮಾಡಿ. ನಿಮ್ಮ ಸರೌಂಡಿಂಗ್ಸ್ನ ಮತ್ತು ನಿಮ್ಮನ್ನು ಅದಕ್ಕಿಂತ ದೊಡ್ಡವರು ಅಂತ ಅಂದ್ಕೋಬೇಡಿ.
ನಿಮ್ಮ ಆ್ಯಕ್ಷನ್ ಬೇರೆಯವರ ಮೇಲೆ ಬೀರೋ ಎಫೆಕ್ಟ್ ಬಗ್ಗೆ ಕೇರ್ಫುಲ್ ಆಗಿರಿ. ನಾವು ಭಾರತದ ಸ್ಟೂಡೆಂಟ್ಸ್. ನಮ್ಮ ಧರ್ಮವನ್ನು ಬೇಗ ಕಂಡುಕೊಳ್ಳಲು ನಮಗೆ ಸಾಧ್ಯ ಆಗತ್ತೆ. ಒಂದು ಬೆಟರ್ ಜನ್ರೇಷನ್ನನ್ನು ನಾವು ಇದರಿಂದ ಬಿಲ್ಡ್ ಮಾಡ್ಬೋದು. ಅಂಥವರು ಬರೀ ತಮ್ಮ ಸ್ವಾರ್ಥಕ್ಕೆ ಬದುಕಲ್ಲ, ಬದಲಾಗಿ ಈ ವರ್ಲ್ಡ್ನ 1% ಆದರೂ ಬೆಟರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾವು ಈ ಜಗತ್ತನ್ನು 1% ಆದರೂ ಬೆಟರ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತಲೇ ಕೃಷ್ಣ ಹೇಳೋದು. ನಿಮ್ಮ ಲೈಫ್ನಲ್ಲಿ ನಿಮ್ಮ ಕೃಷ್ಣನನ್ನು ಕಂಡುಕೊಳ್ಳಿ, ನಿಮ್ಮ ಧರ್ಮವನ್ನು ಕಂಡುಕೊಳ್ಳಿ. ಇದು ಮಹಾಭಾರತದಿಂದ ಕಲಿತ ಪಾಠವನ್ನು ಜಗತ್ತಿಗೆ ಶೇರ್ ಮಾಡೋಕ್ಕೆ ನಾವು ಬಯಸೋದು. ನಮ್ಮ ನೆಕ್ಸ್ಟ್ ಜನ್ರೇಷನ್ನ ನಮ್ಮ ರೂಟ್ಸ್ಗೆ ಕನೆಕ್ಟ್ ಮಾಡೋದೇ ನಮ್ಮ ಉದ್ದೇಶ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.